Hello friends, welcome to my channel all about education. ಇವತ್ತು ನಾವು EVS ಮತ್ತೆ ಸೈನ್ಸ್ ಇಬ್ಬರಿಗೂ ಯೂಸ್ ಆಗೋ ಹಾಗೆ ಈ ಚಾಪ್ಟರ್ ತಗೊಂಡಿದ್ದೀನಿ. ನೋಡಿ, ಫಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎನರ್ಜಿ ಫುಡ್ಸ್? ಇದಕ್ಕೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎನರ್ಜಿ ಫುಡ್ಸ್? ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. Next question, in which mode of nutrition an organism derives its food from the body of another living organism without killing it? In which mode of nutrition ಏನು ಮಾಡುತ್ತೆ, organism derives its food from the body of another living organism without killing it? ಇದಕ್ಕೆ ಆಪ್ಷನ್ ಬಿ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ನೋಡಿ ಫ್ರೆಂಡ್ಸ್, ನನಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದ್ರೆ ಏನು ರೆಸ್ಪಾನ್ಸ್ ಬರೋದಿಲ್ಲ, ಸೊ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ವೀಡಿಯೋಸ್ ಮಾಡೋಕ್ಕೆ ಬೇಜಾರು. ನೀವು ಇವಾಗ ಸ್ಮಾರ್ಟ್ ವರ್ಕ್ ಏನು ಮಾಡಬೇಕು ಅಂದರೆ, ಬರೀ ನೀವು ಪೇಪರ್ 2ಗೆ ರೆಡಿ ಆಗ್ತೀವಿ ಅಂತಂದರೆ ಕನ್ಫ್ಯೂಷನ್ ಇರ್ತೀರ. ಸೊ ಪೇಪರ್ 1ಗಾದರೂ ಅಟ್ಲೀಸ್ಟ್ ನೀವು ರೆಡಿ ಆಗಬೇಕು. ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದಾದರೂ ನೀವು ಒಂದು ಕ್ಲಿಯರ್ ಮಾಡಬೇಕು. ನೋಡಿ, ಇದು ಮುಂದೆ ವಿಡಿಯೋದಲ್ಲಿ ಇದು ಕೂಡ ಇದೆ. ಸೊ ಇದು ಪ್ರಾಪಿನ್ ಆಗಿರಲಿ, ಇಥೇನ್ ಆಗಿರಲಿ, ಬ್ಯೂಟನಾಲ್, ಇದ್ರ ಬಗ್ಗೆ ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ದ ಮೋಡ್ ಆಫ್ ನ್ಯೂಟ್ರಿಷನ್ ಫೌಂಡ್ ಇನ್ ಫಂಗೈ ಈಸ್ ಆಪ್ಷನ್ ಡಿ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. Next question, roots of the plants absorb water from the soil through the process of. ಇದಕ್ಕೆ ಆಪ್ಷನ್ ಸಿ osmosis. Roots of the plant absorb water from the soil through the process of osmosis. Next question, the site of photosynthesis in the cells of a leaf is ಆಪ್ಷನ್ ಎ chloroplast. ನಿಮಗೆ ಇವಾಗ ಈಸಿ ಅನಿಸ್ತಾ ಇದೆ, ಮುಂದೆ ಡಿಫಿಕಲ್ಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಇನ್ ಅಮೀಬಾ ಫುಡ್ ಈಸ್ ಡೈಜೆಸ್ಟೆಡ್ ಇನ್ ದ ಆಪ್ಷನ್ ಎ ಫುಡ್ ವ್ಯಾಕ್ಯೂಲ್. ಇದಕ್ಕೆ ರೈಟ್ ಆನ್ಸರ್. ಇನ್ ಅಮೀಬಾ ಫುಡ್ ಈಸ್ ಡೈಜೆಸ್ಟೆಡ್ ಇನ್ ದ ಫುಡ್ ವ್ಯಾಕ್ಯೂಲ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈವೆಂಟ್ಸ್ ಇನ್ ದ ಮೌತ್ ಕ್ಯಾವಿಟಿ ವಿಲ್ ಬಿ ಅಫೆಕ್ಟೆಡ್ ಇಫ್ ಸಲೈವರಿ ಅಮೈಲೇಸ್ ಈಸ್ ಲ್ಯಾಕಿಂಗ್ ಇನ್ ದ ಸಲೈವಾ? ಇದಕ್ಕೆ ಆಪ್ಷನ್ ಎ ಸ್ಟಾರ್ಚ್ ಬ್ರೇಕಿಂಗ್ ಡೌನ್ ಇಂಟು ಶುಗರ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ರೀಜನ್ ಆಫ್ ದ ಎಲಿಮೆಂಟರಿ canal absorbs the digested food? ಇದಕ್ಕೆ ಆಪ್ಷನ್ ಬಿ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಕ್ವೆಶನ್, ದ ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಮೂಮೆಂಟ್ ಆಫ್ ದ ವಾಲ್ಸ್ ಆಫ್ ದ ಫುಡ್ ಪೈಪ್ ಈಸ್ ಕಾಲ್ಡ್ ಆಪ್ಷನ್ ಸಿ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಥವಾ ಪೆರಿಸ್ಟಾಲ್ಸಿಸ್. ನೆಕ್ಸ್ಟ್ ಕ್ವೆಶನ್, ವೆನ್ ಎ ಫ್ಯೂ ಡ್ರಾಪ್ಸ್ ಆಫ್ ಅಯೋಡಿನ್ ಸೊಲ್ಯೂಷನ್ ಆರ್ ಆ್ಯಡೆಡ್ ಟು ರೈಸ್ ವಾಟರ್ ದ ಸೊಲ್ಯೂಷನ್ ಟರ್ನ್ಸ್ ಬ್ಲೂ ಬ್ಲ್ಯಾಕ್ ಇನ್ ಕಲರ್. This indicates that rice water contains option C starch. ಇದಕ್ಕೆ right answer. Next question, the exit of unabsorbed food material is regulated by option D anal sphincter. Next question, what are the products obtained by anaerobic respiration in plants? Anaerobic respiration in plants products ಏನು ಸಿಗುತ್ತೆ ನಮಗೆ ಅಂದರೆ ಆಪ್ಷನ್ ಸಿ ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಆ್ಯನೈರೋಬಿಕ್ ರೆಸ್ಪಿರೇಷನಲ್ಲಿ. ನೆಕ್ಸ್ಟ್ ಕ್ವೆಶನ್, ದ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆ್ಯಂಡ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ. ದ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆ್ಯಂಡ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, glycolysis process occurs in which part of the cell? Glycolysis process occurs in which part of the cell? Option A cytoplasm. ಇದಕ್ಕೆ right answer. Next question, name the substances whose buildup in the muscles during vigorous physical exercise may cause cramps. Cramps ಏನಕ್ಕಾಗುತ್ತೆ? ಡ್ಯೂರಿಂಗ್ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ, ವಿಗರಸ್ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಏನು ಬಿಲ್ಡಪ್ ಆಗುತ್ತೆ? ಆಪ್ಷನ್ ಬಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಎನರ್ಜಿ. ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಎನರ್ಜಿ. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಪೋರ್ಸ್ ಇನ್ ಅ ಲೀಫ್ ಥ್ರೂ ವಿಚ್ ರೆಸ್ಪಿರೇಟರಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಆಪ್ಷನ್ ಡಿ ಸ್ಟೊಮ್ಯಾಟಾ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ರೆಸ್ಪಿರೇಟರಿ ಪಿಗ್ಮೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್. ಇದಕ್ಕೆ ಆಪ್ಷನ್ ಸಿ hemoglobin. Right answer. The respiratory pigment in human being is option C hemoglobin. Next question, which plant tissue transports water and minerals from the roots to the leaf? ಇದಕ್ಕೆ ಆಪ್ಷನ್ ನಂಬರ್ ಎ xylem. ರೈಟ್ ಆನ್ಸರ್.
ಹರಿ ಮಾಡಬೇಡಿ, ಬೇಗ ಅರ್ಜೆಂಟ್ ಮಾಡಿಕೊಂಡು ಈಸಿ ಕ್ವೆಶನ್ಸ್ ಇದೆ ಅಂತ ಅಂದ್ಬಿಟ್ಟು ವಿಡಿಯೋ ಬಿಟ್ಟು ಹೋಗಬೇಡಿ. ಮುಂದೆ ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಸಿಗ್ಬೋದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ನಾನು ಒಂದೇ ಚಾಪ್ಟರ್ ವೈಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಸಿ ಇದೆ, ಡಿಫಿಕಲ್ಟ್ ಇದೆ, ಎಲ್ಲ ಲೆವೆಲಿಂದ ಇದೆ. ಓಕೆ, ನಿಮಗೆ ಕ್ವೆಶನ್ ಪೇಪರ್ ಕೂಡ ನಿಮಗೆ ಬರೀ ಡಿಫಿಕಲ್ಟ್ ಕ್ವೆಶನ್ಸ್ ಕೊಡ್ತಾರೆ ಅಂತ ಅಂದ್ಕೋಬೇಡಿ. ಈಸಿಯಿಂದ ಒಂದು ಆ್ಯಾವ್ರೇಜ್ ಮತ್ತು ಡಿಫಿಕಲ್ಟ್ 3 ಕೊಟ್ಟಿರ್ತಾರೆ. ಸೊ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ನಾನು ಒಂದೊಂದೇ ಒಂದು ಟಾಪಿಕ್ ವೈಸ್ ಸಿಲೆಬಸ್ಸಲ್ಲಿ ಇರೋದ ಪ್ರಕಾರ ಒಂದೊಂದೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ದ ಮೂಮೆಂಟ್ ಆಫ್ ಫುಡ್ ಇನ್ ಫ್ಲೋಯಮ್ ಈಸ್ ಕಾಲ್ಡ್. ದ ಮೂಮೆಂಟ್ ಆಫ್ ಫುಡ್ ಇನ್ ಫ್ಲೋಯಮ್ ಈಸ್ ಕಾಲ್ಡ್ ಆಪ್ಷನ್ ಬಿ ಟ್ರಾನ್ಸ್ಲೊಕೇಶನ್. ನೋಡಿ, ಈ ಚಾಪ್ಟರಿಂದ ಪೇಪರ್ 1ನಲ್ಲಿ ಟ್ರಾನ್ಸ್ಪಿರೇಷನ್, ಗಟೇಷನ್, ಇದರ ಇವಾಪರೇಷನ್, ರೆಸ್ಪಿರೇಷನ್, ಟ್ರಾನ್ಸ್ಲೊಕೇಶನ್ ಇದ್ರ ಬಗ್ಗೆ ಸ್ವಲ್ಪ ಓದ್ಕೋಬೇಕು. ಏನಕ್ಕೆ ನಿಮಗೆ ಪ್ರಿವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ ಪೇಪರ್ 1ನಲ್ಲಿ. ನೆಕ್ಸ್ಟ್ ಕ್ವೆಶನ್, ಎ ಬ್ಲಡ್ ವೆಸಲ್ ವಿಚ್ ಪಂಪ್ಸ್ ದ ಬ್ಲಡ್ ಫ್ರಮ್ ದ ಹಾರ್ಟ್ ಟು ದ ಎಂಟೈರ್ ಬಾಡಿ. ಇದಕ್ಕೆ ಆಪ್ಷನ್ ಎ ಆರ್ಟ್ರಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ನೇಮ್ ಎ ಸರ್ಕ್ಯುಲೇಟರಿ ಫ್ಲೂಯಿಡ್ ಇನ್ ದ ಹ್ಯೂಮನ್ ಬಾಡಿ. ಸರ್ಕ್ಯುಲೇಟರಿ ಫ್ಲೂಯಿಡ್ ಇನ್ ದ ಹ್ಯೂಮನ್ ಬಾಡಿ ಅದರ್ ದನ್ ಬ್ಲಡ್. ಆಪ್ಷನ್ ಸಿ ಲಿಂಫ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಟ್ಯೂಬ್ ವಿಚ್ ಕನೆಕ್ಟ್ಸ್ ದ ಕಿಡ್ನೀಸ್ ಟು ದ ಯೂರಿನರಿ ಬ್ಲ್ಯಾಡರ್. ಆಪ್ಷನ್ ಡಿ ಯುರೇಟರ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಪಾರ್ಟ್ ಆಫ್ ನೆಫ್ರಾನ್ ಅಲೋಸ್ ದ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಫ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಲೈಕ್ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಸಾಲ್ಟ್ಸ್ ಆ್ಯಂಡ್ ವಾಟರ್ ಇನ್ ಟು ದ ಬ್ಲಡ್ ಕ್ಯಾಪಿಲರೀಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಟ್ಯೂಬ್ಯೂಲ್. ನೆಕ್ಸ್ಟ್ ಕ್ವೆಶನ್, ವೇರ್ ಈಸ್ ದ ಡರ್ಟಿ ಬ್ಲಡ್ ಇನ್ ಅವರ್ ಬಾಡಿ ಫಿಲ್ಟರ್ಡ್. ಆಪ್ಷನ್ ಡಿ ಕಿಡ್ನೀಸ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಪ್ರೊಸೀಜರ್ ಯೂಸ್ಡ್ ಫಾರ್ ಕ್ಲೀನಿಂಗ್ ದ ಬ್ಲಡ್ ಆಫ್ ಅ ಪರ್ಸನ್ by separating urea from it is called option C dialysis. The procedure used for cleaning the blood of a person by separating urea from it is called dialysis. Next question, which is the correct sequence of body parts in the human alimentary canal? ನೋಡಿ, ಇವಾಗ ಈ ಥರ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಎಲ್ಲ ಸಿಮಿಲರ್ ಕಾಣಿಸ್ತಾ ಇರುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಮೌತ್, ಈಸೋಫೇಗಸ್, ಸ್ಟೊಮಕ್, ಸ್ಮಾಲ್ ಇಂಟೆಸ್ಟೈನ್, ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್. ಫೋರ್ತ್ ಆಪ್ಷನಲ್ಲಿ ಏನಿದೆ, ಸೇಮ್ ಮೌತ್, ಈಸೋಫೇಗಸ್ ಹಾಗೆ ಇದೆ, ಸ್ಟೊಮಕ್ ಇದೆ, ಲಾರ್ಜ್ ಇಂಟೆಸ್ಟೈನ್ ಫಸ್ಟ್ ಕೊಟ್ಟಿದ್ದಾರೆ, ಆದಮೇಲೆ ಸ್ಮಾಲ್ ಇಂಟೆಸ್ಟೈನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಮಾಲ್ ಇಂಟೆಸ್ಟೈನ್, ದೆನ್ ಲಾರ್ಜ್ ಇಂಟೆಸ್ಟೈನ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಕರೆಕ್ಟ್ ಪಾತ್ ಆಫ್ ಯೂರಿನ್ ಇನ್ ದ ಹ್ಯೂಮನ್ ಬಾಡಿ. ಆಪ್ಷನ್ ಡಿ ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲ್ಯಾಡರ್, ಅದರಿಂದ ಯುರೇಥ್ರಾ. ಇದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ಇದರಲ್ಲಿ ಫಸ್ಟ್ ಕ್ವೆಶನ್, ದ ಎಕ್ಸಿಟ್ ಆಫ್ ಫುಡ್ ಫ್ರಮ್ ದ ಸ್ಟೊಮಕ್ ಈಸ್ ರೆಗ್ಯುಲೇಟೆಡ್ ಬೈ ಎ ಸ್ಫಿಂಕ್ಟರ್ ಮಸಲ್. ಸ್ಫಿಂಕ್ಟರ್ ಫಸ್ಟ್ ಅಂತಿಗೆ ಆನ್ಸರ್. ಸೆಕೆಂಡ್, ಡ್ಯಾಶ್ ಈಸ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟ್ರಿ ಕೆನಲ್. ಸ್ಮಾಲ್ ಇಂಟೆಸ್ಟೈನ್ ಈಸ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟ್ರಿ ಕೆನಲ್. ನೆಕ್ಸ್ಟ್ ಥರ್ಡ್, ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂದರೆ a 6 carbon molecule into pyruvate, a 3 carbon molecule, takes place in the cytoplasm. Answer. Next question, dash is the site of the complete digestion of carbohydrates, proteins and fats. Small intestine is the site of the complete digestion of carbohydrates, proteins and fats. Next, breaking of pyruvate using oxygen takes place in the option ಏನಇದಕ್ಕೆ ಆನ್ಸರ್ ಮೈಟೋಕಾಂಡ್ರಿಯಾ. ಬ್ರೇಕಿಂಗ್ ಆಫ್ ಪೈರುವೇಟ್ ಯೂಸಿಂಗ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್ ಇನ್ ದ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಕ್ವೆಶನ್, ರಿಂಗ್ಸ್ ಆಫ್ ಕಾರ್ಟಿಲೇಜ್ ಆರ್ ಪ್ರೆಸೆಂಟ್ ಇನ್ ದ ವಿಂಡ್ ಪೈಪ್ ಟು ಎನ್ಶೂರ್ ದಟ್ ಏರ್ ಪ್ಯಾಸೇಜ್ ಡಸ್ ನಾಟ್ ಕೊಲ್ಯಾಪ್ಸ್. ನೆಕ್ಸ್ಟ್ ಕ್ವೆಶನ್, ದ ಬ್ಲಡ್ ಸೆಲ್ಸ್ ಹ್ಯಾಸ್ ಡ್ಯಾಶ್ ಸೆಲ್ಸ್ ವಿಚ್ ಪ್ಲಗ್ ದ ಲೀಕೇಜ್ ಇನ್ ದ ವೆಸಲ್ಸ್ ಬೈ ಹೆಲ್ಪಿಂಗ್ ಟು ಕ್ಲಾಟ್ ದ ಬ್ಲಡ್ at the point of injury. ಯಾರು ಇದು ಮಾಡೋದು ಅಂದರೆ ಪ್ಲೇಟ್ಲೆಟ್ಸ್. ದ ಬ್ಲಡ್ ಹ್ಯಾಸ್ ಪ್ಲೇಟ್ಲೆಟ್ಸ್ ಸೆಲ್ಸ್ ವಿಚ್ ಪ್ಲಗ್ ದ ಲೀಕೇಜ್ ಇನ್ ದ ವೆಸಲ್ಸ್ ಬೈ ಹೆಲ್ಪಿಂಗ್ ಟು ಕ್ಲಾಟ್ ದ ಬ್ಲಡ್ ಅಟ್ ದ ಪಾಯಿಂಟ್ ಆಫ್ ಇಂಜುರಿ. ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಟ್ರಾನ್ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಫ್ರಮ್ ದ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಇದಕ್ಕೆ ಆನ್ಸರ್ ಫ್ಲೋಯಮ್. ಫ್ಲೋಯಮ್ ಟ್ರಾನ್ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಓಕೆ, ಈ ಲೆಸನ್ ಆಯ್ತು. ಇವಾಗ ನೆಕ್ಸ್ಟ್ ಲೆಸನ್ ನೋಡಿ. ಇವಾಗ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಫೈಲ್ಸ್ ಶೇರ್ ಮಾಡಿದ್ದೀನಿ. ಹೇಗೆ ಚೆಕ್ ಮಾಡ್ತೀರಾ ನೀವು ಫೈಲ್ಸ್ನ ಅಂತಂದರೆ,
ಫಸ್ಟ್ ಈ ಥರ ನಿಮಗೆ ಆಲ್ ಅಬೌಟ್ ಎಜುಕೇಷನ್ ಟೆಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನೀವು ಇಲ್ಲಿ ಬಂದುಬಿಟ್ಟು ಇದಕ್ಕೆ ಟಚ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಮೀಡಿಯಾ, ಫೈಲ್ಸ್, ಲಿಂಕ್ಸ್ ಅಥವಾ ಈ ಥರ ಎಲ್ಲ. ಸೊ ಫೈಲ್ಸಿಗೆ ನೀವು ಟಚ್ ಮಾಡಿದ್ರೆ ನಿಮಗೆ ಈ ಥರ ಫೈಲ್ಸ್ ಓಪನ್ ಆಗುತ್ತೆ. ಫೈಲ್ಸ್ ಯಾವುದ್ಯಾವುದಿದೆ ನಿಮಗೆ ಎಲ್ಲ ಫೈಲ್ಸ್ ಇದರಲ್ಲಿ ಸಿಗುತ್ತೆ. ಏನೇನು ನಾನು ಶೇರ್ ಮಾಡಿದ್ದೀನಿ ಎಲ್ಲ ಫೈಲ್ಸ್ ಇದೆ ನೋಡಿ. ಇದು ಪೇಪರ್ 2 ಕ್ಲಾಸ್ 12 ಕೆಮಿಸ್ಟ್ರಿದು, ಸೈನ್ಸಿಂದು, ವಿಜ್ಞಾನ ಕನ್ನಡ ಮೀಡಿಯಮ್ ಅವ್ರದ್ದು, ಇಂಗ್ಲೀಷ್ ಮೀಡಿಯಮ್ ಅವ್ರದ್ದು, ಟೋಟಲಿ ಫೈಲ್ಸ್ ಈ ಥರ ನೋಡ್ಕೊಂಡು ಹೋದರೆ ನೀವು ಫುಲ್ ಫೈಲ್ಸ್ ಎಲ್ಲ ಇಲ್ಲೇ ಇರುತ್ತೆ. ಓಕೆ, ಏನೇನು ಇವಾಗ ಶೇರ್ ಮಾಡಿದ್ದೀನಿ ಗ್ರೂಪಲ್ಲಿ ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ವುಡ್ ಬಿ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಹ್ಯಾಸ್ ದ ಫಾರ್ಮುಲಾ CO2. ಇವಾಗ ಕಾರ್ಬನ್ ಡೈಆಕ್ಸೈಡ್ನ ಡಾಟ್ ಸ್ಟ್ರಕ್ಚರ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಕೆಳಗಡೆ ಆನ್ಸರ್ ಕಾಣಿಸ್ತಾ ಇದೆ. ಸೊ ಇದು ಡಾಟ್ ಸ್ಟ್ರಕ್ಚರ್ ಆಫ್ CO2. ನೆಕ್ಸ್ಟ್ ಕ್ವೆಶನ್, what would be electronic dot structure of sulfur which is made up of 8 atoms of sulfur. ಸೊ ಆನ್ಸರ್ ನಿಮಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಂದರೆ ಎಕ್ಸಾಕ್ಟ್ ಆಗಿರಬೇಕು ಡಾಟ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಸ್ಟ್ರಕ್ಚರಲ್ ಐಸೋಮರ್ಸ್ ಕ್ಯಾನ್ ಯು ಡ್ರಾ ಫಾರ್ ಪೆಂಟೇನ್? 3 ಸ್ಟ್ರಕ್ಚರ್ಸ್ ಯಾವ್ದ್ಯಾವುದು ಅಂದರೆ N-ಪೆಂಟೇನ್, ಐಸೋಪೆಂಟೇನ್ ಮತ್ತು ನಿಯೋಪೆಂಟೇನ್. ಈ ಸ್ಟ್ರಕ್ಚರ್ಸ್ ಏನಿದೆ 3 ಯಾವುದು ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಪೆಂಟೇನ್: N-ಪೆಂಟೇನ್, ಐಸೋಪೆಂಟೇನ್ ಆ್ಯಂಡ್ ನಿಯೋಪೆಂಟೇನ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ 2 ಪ್ರಾಪರ್ಟೀಸ್ ಆಫ್ ಕಾರ್ಬನ್ ವಿಚ್ ಲೀಡ್ ಟು ದ ಹ್ಯೂಜ್ ನಂಬರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ವಿ ಸಿ ಅರೌಂಡ್ ಅಸ್? ಆನ್ಸರ್, ಟೆಟ್ರಾವೆಲೆನ್ಸಿ, ನೆಕ್ಸ್ಟ್ catenation. Next question, what will be the formula and electron dot structure of cyclopentane? Very important idu cyclopentane. The molecular formula of cyclopentane is C5H10. The electron dot structure of cyclopentane is ನಿಮಗೆ ಕಾಣಿಸ್ತಾ ಇದೆ ಕೆಳಗಡೆ ಸ್ಟ್ರಕ್ಚರ್ ಇದೆಯಲ್ಲ ಅದು. ಓಕೆ, ಈ ಸ್ಟ್ರಕ್ಚರ್ ಒಂದು ಸೈಕ್ಲೋಪೆಂಟೇನ್ದು. ನೆಕ್ಸ್ಟ್ ಕ್ವೆಶನ್, ಹೌ ವುಡ್ ಯು ನೇಮ್ ದ ಫಾಲೋಯಿಂಗ್ ಕಾಂಪೌಂಡ್ಸ್? ಇವಾಗ ಫಸ್ಟ್ ಇದೆಯಲ್ಲ ಅದಕ್ಕೆ ಬ್ರೋಮೋ ಇಥೇನ್ ಅಂತ ಹೇಳ್ತೀವಿ. BR ಇದೆ, ಬ್ರೋಮೋ ಇಥೇನ್, CH3 CH2 BR, ಬ್ರೋಮೋ ಇಥೇನ್. ಸೆಕೆಂಡ್ ಏನಿದೆ ಮೆಥನಾಲ್, ಸೆಕೆಂಡ್ ಮೆಥನಾಲ್. ಥರ್ಡ್ ಏನಿದೆ 1-hexane. ಓಕೆ ನೋಡಿ, ಇದು ಮ್ಯಾಕ್ಸಿಮಮ್ ನಿಮಗೆ ಈ ಕ್ವೆಶನ್ಸ್ ಪ್ರಿವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಈ ಚಾಪ್ಟರಿಂದ ಕೇಳ್ತಾ ಇದ್ದಾರೆ. ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ವೈ ಇಸ್ ದ ಕನ್ವರ್ಷನ್ ಆಫ್ ಎಥನಾಲ್ ಟು ಎಥನೋಯಿಕ್ ಆ್ಯಸಿಡ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್? ಆನ್ಸರ್ ಏನಿದಕ್ಕೆ, ಏನಕ್ಕೆ ನಾವು ಇದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ? ಬಿಕಾಸ್ ಅಡಿಷನ್ ಆಫ್ ಆಕ್ಸಿಜನ್ ಟು ಎ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಇಲ್ಲಿ ಆಕ್ಸಿಜನ್ ಈಸ್ ಆ್ಯಡೆಡ್ ಟು ಎಥೆನಾಲ್ ಬೈ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಯಾವುದು? ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಆರ್ acidified potassium dichromate and it is converted into acid, ethanoic acid. Ethanol ಗೆ ಆಕ್ಸಿಜನ್ ಆ್ಯಡ್ ಮಾಡಿದಾಗ in the presence of alkaline potassium permanganate and acidified potassium dichromate it is converted into ethanoic acid. ನೆಕ್ಸ್ಟ್, ಇವಾಗ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಇವಾಗ ಲಿಟ್ಮಸ್ ಟೆಸ್ಟ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ, ಆಲ್ಕೋಹಾಲ್ ಏನು ಮಾಡುತ್ತೆ, ನೋ ಚೇಂಜ್ ಇನ್ ಕಲರ್. ಓಕೆ, ಲಿಟ್ಮಸ್ ಟೆಸ್ಟ್ ಮಾಡಿದಾಗ ನೋ ಚೇಂಜ್ ಇನ್ ಕಲರ್ ಆಲ್ಕೋಹಾಲಲ್ಲಿ. ಆದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಟರ್ನ್ಸ್ ಟು ರೆಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಟರ್ನ್ಸ್ ರೆಡ್. ನೆಕ್ಸ್ಟ್, ವಾಟ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ಸ್? ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಗಿವ್ ಆಕ್ಸಿಜನ್ ಟು ಅನದರ್ ಸಬ್ಸ್ಟೆನ್ಸಸ್ ಆರ್ ವಿಚ್ ರಿಮೂವ್ ಹೈಡ್ರೋಜನ್ ಫ್ರಮ್ ಎ ಸಬ್ಸ್ಟೆನ್ಸ್. ಇವಾಗ ನಿಮಗೆ ಆಕ್ಸಿಡೇಷನ್ ಅಂತ ಹೇಳ್ಕೊಟ್ಟೆ. ಅದರಲ್ಲಿ ಏನಿತ್ತು, K2Cr2O7 ಅಂತ ಇದೆಯಲ್ಲ, ಇದೇನಿದು ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಇದು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಏನು ಮಾಡುತ್ತೆ, ಒಂದು ಎಥೆನಾಲ್ ಇಂಟು ಎಥೆನೋಯಿಕ್ ಆ್ಯಸಿಡ್ಗೆ ಕನ್ವರ್ಟ್ ಮಾಡುತ್ತೆ. ಇದೊಂದು ಆಕ್ಸಿಡೈಸಿಂಗ್ ಏಜೆಂಟ್. ನೆಕ್ಸ್ಟ್ ಕ್ವೆಶನ್, ಈಥೇನ್ ವಿತ್ ದ ಮಾಲಿಕ್ಯುಲರ್ ಫಾರ್ಮುಲಾ C2H6 ಹ್ಯಾಸ್ ಹೌ ಮೆನಿ ಕೋವೆಲೆಂಟ್ ಬಾಂಡ್ಸ್? ಆಪ್ಷನ್ ಬಿ 7 ಕೋವೆಲೆಂಟ್ ಬಾಂಡ್ಸ್ ಇದಕ್ಕೆ ರೈಟ್ ಆನ್ಸರ್. ನೋಡಿ, ಇದರಲ್ಲಿ ನೀವು ಕೌಂಟ್ ಮಾಡಿದ್ರೆ ನಿಮಗೆ 7 ಕೋವೆಲೆಂಟ್ ಬಾಂಡ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಬ್ಯೂಟನನ್ ಈಸ್ ಅ 4 ಕಾರ್ಬನ್ ಕಾಂಪೌಂಡ್ ವಿತ್ ದ ಫಂಕ್ಷನಲ್ ಗ್ರೂಪ್. ಇವಾಗ
ಬ್ಯೂಟನನ್ ONE ಇದೆ ನೋಡಿ, ಇದು ಆಪ್ಷನ್ ಸಿ ಕಿಟೋನ್, ಇದಕ್ಕೆ ರೈಟ್ ಆನ್ಸರ್. ONE ಕಿಟೋನ್, ಬ್ಯೂಟನೋನ್, ONE. Next, while cooking, if the bottom of the vessel is getting blackened on the outside, it means that option B, the fuel is not burning completely. ಇದಕ್ಕೆ option B right answer. The fuel is not burning completely. Next question, explain the nature of the covalent bond using the bond formation in CH3Cl. Answer, covalent bond is formed by sharing of electrons so that the combining atoms complete their outermost shell. Next question, draw the electron dot structures for ethanoic acid, propanone, H2S ಮತ್ತು F2. ಇದು ನಾನು ನಿಮಗೆ ಒಂದು ಫಿಗರ್ಸ್ ಕೊಟ್ಟಿದ್ದೀನಿ, ಇದರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಕ್ಲೀನಾಗಿ ನೋಡ್ಕೊಳ್ಳಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ. ಸೊ ನಿಮಗೆ ಈ ಸರಿ ಕೇಳಲ್ಲ ಅಂತ ಅಂದ್ಕೋಬೇಡಿ. ಸೊ ಇದು ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕ್ಲೀನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಅ ಹೋಮೋಲೋಗಸ್ ಸೀರೀಸ್? ಎಕ್ಸ್ಪ್ಲೈನ್ ವಿತ್ ಆನ್ ಎಕ್ಸಾಂಪಲ್. Homologous series is a group of organic compounds having similar structure and similar chemical properties in which the successive compounds differ by CH2 group. Similar structure ಇರುತ್ತೆ, similar chemical properties ಇರುತ್ತೆ, but differ by CH2 group. ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆ. ಇವಾಗ ಜನರಲ್ ಫಾರ್ಮುಲಾ ಆಫ್ ದ ಹೋಮೋಲೋಗಸ್ ಸೀರೀಸ್ ಆಫ್ ಆಲ್ಕೇನ್ಸ್ ಈಸ್ CnH2n+2. ಇದು 2021 ಕ್ವೆಶನ್ ಪೇಪರಲ್ಲಿ ಕೇಳಿದರು, ಪೇಪರ್ 2 ಅಲ್ಲಿ. ಸೊ ಜನರಲ್ ಫಾರ್ಮುಲಾ ಆಫ್ ದ ಹೋಮೋಲೋಗಸ್ ಸೀರೀಸ್ ಆಫ್ ಆಲ್ಕೇನ್ಸ್ ಈಸ್ CnH2n+2. ನೋಡಿ ಇದರಲ್ಲಿ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು? ಎಥನಾಲ್ ಮತ್ತು ಎಥನೋಯಿಕ್ ಆ್ಯಸಿಡ್ದು ಫಿಸಿಕಲ್ ಪ್ರಾಪರ್ಟಿ ಏನಿರುತ್ತೆ? ಎಥನಾಲ್ದು ಹೇಗಿರುತ್ತೆ ಸ್ಟೇಟ್ ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ ಎರಡೂ. ಅದರ ಓಡರ್ ಹೇಗಿರುತ್ತೆ? ಎಥನಾಲ್ದು ಸ್ವೀಟ್ ಸ್ಮೆಲ್ ಆಗಿರುತ್ತೆ. ಎಥನೋಯಿಕ್ ಆ್ಯಸಿಡ್ದು ಪಂಜೆಂಟ್ ವಿನೆಗರ್ ಲೈಕ್ ಸ್ಮೆಲ್, ಎಥನೋಯಿಕ್ ಆ್ಯಸಿಡ್ದು. ನೆಕ್ಸ್ಟ್, ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಥನಾಲ್ ಏನಿದೆ 156 K, ಎಥನೋಯಿಕ್ ಆ್ಯಸಿಡ್ದು 290 K. ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್ 351 K, ಎಥನೋಯಿಕ್ ಆ್ಯಸಿಡ್ ಬಾಯ್ಲಿಂಗ್ ಪಾಯಿಂಟ್ ಇಷ್ಟು 391 K. ನೋಡಿ ಈ ಥರ ನಿಮಗೆ ಸ್ವಲ್ಪ ಡೀಟೇಲಾಗಿ ಕೊಡ್ತಾ ಇದ್ದೀನಿ, ಏನಕ್ಕೆ ಯಾವ ರೀತಿ ಕ್ವೆಶನ್ ಕೇಳಿದ್ರು ನಿಮಗೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಟ್ಟಿಲ್ಲ ನಾನು, ಈ ರೀತಿಯೂ ಕೊಟ್ಟಿದ್ದೀನಿ, ಅದು ಎರಡೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಕ್ವೆಶನ್ಸ್. ಓಕೆ, ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಸ್ಕಮ್ ವೆನ್ ಹಾರ್ಡ್ ವಾಟರ್ ಈಸ್ ಟ್ರೀಟೆಡ್ ವಿತ್ ಸೋಪ್. ಫಾರ್ಮೇಷನ್ ಆಫ್ ಸ್ಕಮ್ ಹೇಗೆ ಆಗುತ್ತೆ ಅಂದರೆ, ಫಸ್ಟ್ ಹಾರ್ಡ್ ವಾಟರ್ ಕಂಟೈನ್ಸ್ ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಇದು ಕೇಳಿದರು ನಿಮಗೆ, ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಪೇಪರ್ 1 ಕೇಳಿದರು, ಪೇಪರ್ 2 ಅಲ್ಲೂ ಈ ಟಾಪಿಕ್ ಬಗ್ಗೆ ಕೇಳಿದರು. ಸೊ ಹಾರ್ಡ್ ವಾಟರ್ ಕಂಟೈನ್ಸ್ ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಆನ್ ರಿಯಾಕ್ಟಿಂಗ್ ವಿತ್ ಸೋಪ್ ಫಾರ್ಮ್ ಇನ್ಸಾಲ್ಯುಬಲ್ precipitate called scum. Calcium and magnesium on reacting with soap form insoluble precipitate called scum. The scum formation lessens the cleansing property of soaps in hard water. Next, what is hydrogenation? What is its industrial application? Hydrogenation ಅಂದರೆ addition of hydrogen. Oxidation ಹೇಗಿತ್ತು ಅದೇ ರೀತಿ hydrogenation ಅಲ್ಲಿ ಏನಿರುತ್ತೆ, addition of hydrogen to an unsaturated hydrocarbon to obtain a saturated hydrocarbon is called hydrogenation. The process of hydrogenation takes place in the presence of nickel catalyst. Okay, ಇಲ್ಲಿ ನೀವು ಈಕ್ವೇಷನ್ ನೋಡಿ ಕೆಳಗಡೆ ಏನಿದೆ, the process of hydrogenation takes place in the presence of catalyst, ಯಾವುದು ನಿಕಲ್ ಆರ್ ಪ್ಯಾಲೇಡಿಯಮ್ PD metals. ನಿಮಗೆ ಕ್ವಶನಲ್ಲಿ ಕ್ಯಾಟಲಿಸ್ಟ್ ನೇಮ್ ಕೇಳ್ಬೋದು, ಹೈಡ್ರೋಜಿನೇಷನ್ ಆದಾಗ ಒಂದು ಕ್ಯಾಟಲಿಸ್ಟ್ ನೇಮ್ ಹೇಳಿ ಅಂತಂದ್ಬಿಟ್ಟು ಆಪ್ಷನ್ಸಲ್ಲಿ ನಿಮಗೆ ನಿಕಲ್ ಮತ್ತು ಪ್ಯಾಲೇಡಿಯಮ್ ಇದ್ರ ಬಗ್ಗೆ ನಿಮಗೆ ಕೊಡ್ಬೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಹೈಡ್ರೋಕಾರ್ಬನ್ಸ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್? ಅಡಿಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸೊ ಇವಾಗ ಅಡಿಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಯಾವುದು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಯಾವುದು ಇದರಲ್ಲಿ ಅಂದರೆ C3H6 ಮತ್ತು C2H2. C3H6 ಮತ್ತು
C2H2 ಇದೆರಡು ಏನಿದೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಲ್ಲಿ ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗುತ್ತೆ. ನೋಡಿ, ಇದು ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಸಲ್ಫರ್ದು ಏನು ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫರ್ದು ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಫಾರ್ಮುಲಾ ಆ್ಯಂಡ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಪೆಂಟೇನ್. ಸೈಕ್ಲೋಪೆಂಟೇನ್ ಇಂಪಾರ್ಟೆಂಟ್. ಏನಿದಕ್ಕೆ ಫಾರ್ಮುಲಾ C5H10 ಡಾಟ್ ಸ್ಟ್ರಕ್ಚರ್ ಇದು ಸೈಕ್ಲೋಪೆಂಟೇನ್ದು. ನೋಡಿ, ಡಾಟ್ ಸ್ಟ್ರಕ್ಚರ್ದು ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ, ಇಷ್ಟು ಮಾತ್ರ ನೀವು ಓದ್ಕೊಂಡ್ರೆ ಸಾಕು. ಎಥನೋಯಿಕ್ ಆ್ಯಸಿಡ್, ಬ್ರೋಮೋಪೆಂಟೇನ್, ಬ್ಯೂಟನಾಲ್, ಹೆಕ್ಸನಾಲ್. ಇದುವರೆಗೂ ನಾನು ವಿಡಿಯೋದಲ್ಲಿ ಎಷ್ಟು ಕೊಟ್ಟಿದ್ದೀನೋ ಅಷ್ಟು ಡಾಟ್ ಸ್ಟ್ರಕ್ಚರ್ಸ್ ಓದ್ಕೊಂಡ್ರೆ ಸಾಕು ನೀವು. ಈ ಬ್ರೋಮೋಪೆಂಟೇನ್ ಇದ್ರದ್ದು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ಯಾವುದು, ಬ್ಯೂಟನಾನ್, ಇದಕ್ಕೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಕ್ಸನಾಲ್ ಇದು ಕೂಡ. ಓಕೆ, ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ OH ಈಸ್ ದ ಫಂಕ್ಷನಲ್ ಗ್ರೂಪ್. ಇದರಲ್ಲಿ ಆಪ್ಷನ್ ಬಿ ಬ್ಯೂಟನಾಲ್. ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೋಹಾಲ್ ಈಸ್ CnH2n+2OH. ಜನರಲ್ ಫಾರ್ಮುಲಾ ಆಫ್ ಆಲ್ಕೋಹಾಲ್ CnH2n+1OH. Next question, the soap molecule has a hydrophilic head and a hydrophobic tail. ನೋಡಿ, ಈ ಕ್ವೆಶನ್ ನಿಮಗೆ 2020ಯಲ್ಲಿ ಡೈರೆಕ್ಟಾಗಿ ಇದೇ ಕ್ವೆಶನ್ ಇದೇ ರೀತಿ ಇದೇ ಆಪ್ಷನ್ಸ್ ಜೊತೆ ಕೊಟ್ಟಿದ್ರು. ಸೊ ಇದಕ್ಕೆ ಏನು ಆನ್ಸರ್ ಇಸ್ ದ ಸೋಪ್ ಮಾಲಿಕ್ಯೂಲ್ ಹ್ಯಾಸ್, ಕೆಳಗಡೆ ಫಿಗರಲ್ಲಿ ನೋಡಿ, ಹೈಡ್ರೋಫೋಬಿಕ್ ಟೇಲ್, ಹೈಡ್ರೋಫಿಲಿಕ್ ಹೆಡ್. ಹೈಡ್ರೋ ಅಂದರೆ ಗೊತ್ತಿದೆ ನಿಮಗೆ ವಾಟರ್, ಹೈಡ್ರೋ ಅಂದರೆ ವಾಟರ್, ಫೋಬಿಕ್ ಅಂದರೆ ಹೆದರ್ಕೊಳ್ಳೋದು, ಟೇಲ್ ನೀವು ಈ ಥರ ನೆನಪಿಗಿಟ್ಕೊಳ್ಳಿ, ಕನ್ಫ್ಯೂಸ್ ಆಗೋದಿಲ್ಲ. ಹೈಡ್ರೋ ವಾಟ್ರಿಗೆ ಹೆದರ್ಕೊಳ್ಳೋದು ಬಲ, ವಾಟ್ರಿಗೆ ಹೆದರ್ಕೊಳ್ಳೋದು ಬಲ. ಹೈಡ್ರೋಫೋಬಿಕ್, ಫೋಬಿಕ್ ಅಂದರೆ ಭಯ, ಹೈಡ್ರೋಫೋಬಿಕ್ ಟೇಲ್. ಅದರ ಜೊತೆ ಹೈಡ್ರೋಫಿಲಿಕ್ ಹೆಡ್. ಓಕೆ, ಸುಮ್ಮನೆ ನಿಮಗೆ ಸಿಲ್ಲಿ ಅನಿಸುತ್ತೆ, ಇಷ್ಟು ಈಸಿ ಏನಕ್ಕೆ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು. ಕೆಲವ್ರಿಗೆ ಇದು ನಿಮಗೆ ಓದಿರಲ್ವಲ್ಲ, ಅವ್ರಿಗೆ ಕಷ್ಟ ಅನಿಸುತ್ತೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದು. ನೆಕ್ಸ್ಟ್, ಬೆನ್ಸಿನ್ ಸ್ಟ್ರಕ್ಚರ್ ನೋಡಿ, ಇದ್ರ ಫಾರ್ಮುಲಾ ಏನು, C6H12. ಬೆನ್ಸಿನ್ ಮಾಲಿಕ್ಯೂಲ್ ಕಂಟೈನ್ಸ್ ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್. ಒಂದು ಸಿಂಗಲ್ ಬಾಂಡ್ ಇದೆ, ಒಂದು ಡಬಲ್ ಬಾಂಡ್ ಇದೆ, ಒಂದು ಸಿಂಗಲ್ ಬಾಂಡ್ ಇದೆ, ಒಂದು ಡಬಲ್ ಬಾಂಡ್ ಇದೆ. ಆಲ್ಟರ್ನೇಟ್ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಇದೆ. C6H6 ಬೆನ್ಸಿನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಇವಾಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಲ್ಲಿ ಏನಿರುತ್ತೆ, ತ್ರಿಬಲ್ ಬಾಂಡ್ ಇರುತ್ತೆ ಅಥವಾ ಡಬಲ್ ಬಾಂಡ್ ಇರುತ್ತೆ. ಇದರಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಏನಿದೆ, ಟ್ರಿಪಲ್ ಬಾಂಡ್ ಇದೆ. ಫೋರ್ತ್ ಆಪ್ಷನಲ್ಲಿ ಏನಿದೆ, ಡಬಲ್ ಬಾಂಡ್ ಇದೆ. ಸೊ ಸೆಕೆಂಡ್ ಮತ್ತು ಫೋರ್ತ್ ಇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಆದರೆ ಫಸ್ಟ್ ಆಪ್ಷನಲ್ಲಿ ಏನಿದೆ, ಸಿಂಗಲ್ ಬಾಂಡ್ಸ್ ಇದೆ, ಅದು ಸ್ಯಾಚುರೇಟೆಡ್. ಥರ್ಡ್ ಆಪ್ಷನಲ್ಲಿ ಏನಿದೆ, ಅದು ಸಿಂಗಲ್ ಬಾಂಡ್ ಇದೆ, ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಅಬೌವ್ ಗಿವನ್ ರಿಯಾಕ್ಷನ್ ಆಲ್ಕಲೈನ್ KMnO4 ಆ್ಯಕ್ಟ್ಸ್ ಆ್ಯಸ್ ಏನು ಇದು ಅಂದರೆ, ಇವಾಗ ರೆಡ್ಯೂಸಿಂಗ್ ಏಜೆಂಟು, ಆಕ್ಸಿಡೈಸಿಂಗ್ ಏಜೆಂಟ್, ಕ್ಯಾಟಲಿಸ್ಟ್ ಏಜೆಂಟ್ ಅಥವಾ ಡಿಹೈಡ್ರೇಟಿಂಗ್ ಏಜೆಂಟ್. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಆಕ್ಸಿಡೈಸಿಂಗ್ ಏಜೆಂಟ್. ನೋಡಿ, ಇದು ನೆನಪಿಗಿರಲಿ ನಿಮಗೆ, ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್. ಇವಾಗ KMnO4 ಅಂತ ಕೇಳಿದ್ರೆ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಮತ್ತು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇದೆರಡು ಏನಿದೆ, ಇದೆರಡು ಆಕ್ಸಿಡೈಸಿಂಗ್ ಏಜೆಂಟ್ಸ್. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಫ್ರಮ್ ದ ಫಾಲೋಯಿಂಗ್. ನಿಮಗೆ ಸ್ಟ್ರಕ್ಚರ್ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಟ್ರಿಪಲ್ ಬಾಂಡ್ ಇರುತ್ತೆ ಅಥವಾ ಡಬಲ್ ಬಾಂಡ್ ಇರುತ್ತೆ. ಅದರಲ್ಲಿ ನೀವು ಗೆಸ್ ಮಾಡ್ತೀರಾ ಯಾವುದು ಒಂದು ಅನ್ಸ್ಯಾಚುರೇಟೆಡ್ ಅಂತ. ಆದರೆ ಈ ರೀತಿ ಕೊಟ್ಟರೆ ನೀವು ಗೆಸ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಆಪ್ಷನ್ 2 ಮತ್ತು 3 ಪ್ರೊಪೀನ್ ಮತ್ತು ಪ್ರೊಪೈನ್ ಇದೆರಡು ಏನಿದೆ, ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಅಂದರೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಇದು ಫಸ್ಟ್ ಆಪ್ಷನಲ್ಲಿ ANE ಪ್ರೊಪೇನ್ ಅಂತ ಇದೆ, ಕ್ಲೋರೋಪ್ರೊಪೇನ್ ANE ಇದೆಯಲ್ಲ, ಇದು ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಓಕೆ, ಲಾಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಸೇಮ್ ಹೋಮೋಲೋಗಸ್ ಸೀರೀಸ್. ಹೋಮೋಲೋಗಸ್ ಸೀರೀಸ್ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಇವಾಗ ಫಸ್ಟ್ ಆಪ್ಷನಲ್ಲಿ ಏನಿದೆ, CH4 ಇದೆ, ಅದಕ್ಕೆ CH2 ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಒಂದು ಕರೆಕ್ಟಾಗಿ ಇದು ಸೀರೀಸಲ್ಲಿ ಬರುತ್ತೆ. ಇವಾಗ CH4 ಇದೆಯಲ್ಲ, ಅದಕ್ಕೆ CH2 ಆ್ಯಡ್ ಮಾಡಿದ್ರೆ ಆಪ್ಷನ್ ಬಿ ಬರುತ್ತೆ, C2H6.
ಮತ್ತು ಅಗೇನ್ ಅದಕ್ಕೆ CH2 ಆ್ಯಡ್ ಮಾಡಿದ್ರೆ C3H8 ಬರುತ್ತೆ. ಸೊ ಆಪ್ಷನ್ ಡಿ ಇದರಲ್ಲಿ ರಾಂಗ್. C4H10 ಇರಬೇಕು. ಇಲ್ಲಿ ನಾವು CH2 ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಡ್ ಮಾಡ್ಕೊಂಡು ಹೋದಾಗ ಅದು ಹೋಮೋಲೋಗಸ್ ಸೀರೀಸ್ ಆಗುತ್ತೆ. ಓಕೆ, ಇನ್ನೊಂದು ಕ್ವೆಶನ್. ವಿನೆಗರ್ ಈಸ್ ಎ ಸೊಲ್ಯೂಷನ್ ಆಫ್ ಆಪ್ಷನ್ ಸಿ ನೋಡಿ 5 to 8% ಅಸಿಟಿಕ್ ಆ್ಯಸಿಡ್ ಇನ್ ವಾಟರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ಇದೇ ರೀತಿ ನಿಮಗೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗೆ ಕ್ವೆಶನ್ಸ್ ಕೊಟ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.